ಹಾಯ್, ಗುಡ್ ಈವ್ನಿಂಗ್. ಇವಾಗ ಯಾರ್ಯಾರು ಕಾರ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಇದೆಯೋ ದೆಹಲಿನಲ್ಲಿ ಅಥವಾ ಸುತ್ತಮುತ್ತ NCR ಲಿಮಿಟ್ಸ್ನಲ್ಲಿ ಇದು ಒಳ್ಳೆ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ಯಾವ ಡಿಸೆಂಬರ್, ಜನವರಿ, ಫೆಬ್ರವರಿ ಈ 3-4 ಮಂತ್ಸ್ ಏನಿದೆಯೋ ಈ ಒಂದು ಟೈಮಲ್ಲಿ ಸಾಕಷ್ಟು ಜನಲ್ಲಿ ಕಾರ್ ಬದಲಾಯಿಸುವಂಥ ಶೋಕಿ ಇರೋದ್ರಿಂದ ಬಹಳ ಫಾಸ್ಟಾಗಿ ಹೊಸ ಗಾಡಿಗಳನ್ನ ತೊಗೊಳ್ತಾರೆ. ಯಾಕಂದರೆ ಜನವರಿಲಿ ತೊಗೊಂಡ್ರೆ ಅದು ಇಲ್ಲಿಂದ ಕನ್ಸಿಡರ್ ಆಗುತ್ತೆ, RCನಲ್ಲಿ ಇಲ್ಲಿಂದ ಕನ್ಸಿಡರ್ ಆಗುತ್ತೆ, ಅದು ಹೋದ ವರ್ಷದಾಗಿದ್ರು ಕೂಡ. ಹಾಗಾಗಿ ಸಾಕಷ್ಟು ಜನ ಜನವರಿ, ಫೆಬ್ರವರಿ ಮಂತೆಲ್ಲ ಜಾಸ್ತಿ ವೆಹಿಕಲ್ಗಳನ್ನ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ಅವ್ರ ಹತ್ರ ವೆಹಿಕಲ್ಗಳನ್ನೆಲ್ಲ ಬಹಳ ಫಾಸ್ಟಾಗಿ ಡೀಲರ್ ಕೈಗಳಿಗೆ ಅಥವಾ ಸೆಲ್ಲಿಂಗ್ ಟೈಮ್ ಮೂಮೆಂಟ್ಗೆ ಕೊಟ್ಬಿಡ್ತಾರೆ. ಸೊ ಹಂಗಾಗಿ ಈ ಟೈಮಲ್ಲಿ ನೀವು ಯಾರನ್ನ ವೆಹಿಕಲ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತಿದ್ದವ್ರಿಗೆ ಇದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ನಿಮಗೆ ಒಂದೇ ಮಾಡಲಲ್ಲಿ, ಒಂದೇ ವೇರಿಯಂಟ್ನಲ್ಲಿ 4-5 ಆಪ್ಷನ್ಸ್ಗಳು 4-5 ಜಾಗದಲ್ಲಿ ಸಿಗ್ತಾನೆ ಹೋಗ್ತಾ ಇರುತ್ತೆ. ಹಂಗಾಗಿ ನಿಮಗಿದು ಒಳ್ಳೆ ಟೈಮ್. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ನಾನು ಈಗ ಲಾಸ್ಟ್ ಕಳೆದ ಈ ಒಂದು ತಿಂಗಳಲ್ಲೇ ಸುಮಾರು ಒಂದು 2 ಬ್ಯಾಚ್ ಗಾಡಿಗಳನ್ನ ತಂದಿದ್ದೀನಿ. 2 ಬ್ಯಾಚ್ ಗಾಡಿಗಳು ಕೂಡ ಬೇರೆ ಟೈಮ್ಗೆ, ಬೇರೆ ಆಫ್ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಈ ಸೀಸನಲ್ಲಿ ಸ್ವಲ್ಪ 5 ಪ್ರೈಸ್ ಡಿಫ್ರೆನ್ಸ್ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 20ನೇ ಇಸ್ವಿ ಮಾಡಲ್ದು ಕ್ರಿಸ್ಟಾ ಗಾಡಿ, ವೈಟ್ ಗಾಡಿಗಳು ಕೇವಲ 12 ಲಕ್ಷಕ್ಕೆಲ್ಲ ವರ್ಕೌಟ್ ಆಗಿಬಿಡ್ತದೆ. ಲಾಡ್ಜಿ ಗಾಡಿಗಳು, ಈ ರೆನಾಲ್ಡ್ ಲಾಡ್ಜಿ ಅಂತಿದ್ದಿಲ್ಲ, ಅದು 2.5 ಲಕ್ಷ 3 ಲಕ್ಷಕ್ಕೆಲ್ಲ ಸಿಗ್ತಾಯಿದೆ. ಆಮೇಲೆ ಡೆಸ್ಟರ್ 2.5 ಲಕ್ಷಕ್ಕೆ ಸಿಗ್ತಾಯಿದೆ. ಒಳ್ಳೊಳ್ಳೆ ಗಾಡಿಗಳು, ಟಾಪ್ ಆ್ಯಂಡ್ RX ವೇರಿಯಂಟ್ಗಳು ಸಿಗ್ತಾಯಿದೆ. ಟೆರನೋನು ಒಳ್ಳೆ ಬಜೆಟ್ಗೆ ಸಿಕ್ತು, 1.3 ಲಕ್ಷಕ್ಕೆ ಸಿಕ್ತು. ಸ್ವಿಫ್ಟ್ ಕೇವಲ 1,40,000 ಏನೋ ಸಿಕ್ತು, ಸಾಕಾದಾಗಿತ್ತು ಸ್ವಿಫ್ಟು ಮಾತ್ರ. ಅದು ಸ್ಪೋರ್ಟಿ ಗಿಟ್ ಏನೋ ಹಾಕ್ಸಿ ಸಖತ ಮಾಡಿಬಿಟ್ಟಿರು, ಆ ಗಾಡಿನೇ ಸಿಕ್ತು. ಎಕ್ಸಾ ಸಿಕ್ತು, ಒಳ್ಳೆ ಕಮ್ಮಿ ಪ್ರೈಸ್ಗೆ ಸಿಕ್ತು. ಆ್ಯಂಡ್ ಅಫ್ಕೋರ್ಸ್ ಇದು XUV 500 2017 ಮಾಡಲ್ ವೈಟ್ ಕಲರ್ ಮ್ಯಾನ್ಯುಯಲ್ ಫಸ್ಟ್ ಓನರ್ ವೆಹಿಕಲ್ ಕೇವಲ 4,80,000 ಸಿಕ್ತು ವಿತ್ NOC. ಸೊ ಹೀಗೆ ಈ ಟೈಮಲ್ಲಿ, ಈ ಪರ್ಟಿಕ್ಯುಲರ್ ಟೈಮ್ ಅನ್ನೋದು ಅಷ್ಟೇ ಒಳ್ಳೊಳ್ಳೆ ಪ್ರೈಸ್ ಡ್ರಾಪ್ ಆಗುತ್ತೆ ಮತ್ತು ತುಂಬ ನೆಗೋಷಿಯೇಟ್ ಮಾಡೋಂಥ ಟೈಮ್ ಇದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಕೂಡ ಅಲ್ಲಿನ ವೆಹಿಕಲ್ಗಳನ್ನ ತೊಗೋಬೇಕು, ಅಥವಾ ಆಲ್ರೆಡಿ ನೀವು ತೊಗೊಂಡಿದ್ದೀರಾ ಚೆಕ್ ಮಾಡಬೇಕು, ಇಲ್ಲ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅಥವಾ ಇಲ್ಲಿ ತಂದುಬಿಟ್ಟಿದ್ದೀರಾ ಆಲ್ರೆಡಿ ರೀನಂಬರಿಂಗ್ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ಲಾಸ್ಟ್ 2 ವೀಕ್ಸ್ದು ನಾನು ನಿಮ್ಗೊಂದು ಸ್ವಲ್ಪ ಅಪ್ಡೇಟ್ ಕೊಡಬೇಕು, ಅದನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಒಂದು ಕ್ಷಮೆ ಇರಲಿ, ಸ್ವಲ್ಪ ಕಾಫ್ ಇದೆ. ಸೊ ನನಗೆ ಈ ಹರಿಯಾಣ, ನೋಯ್ಡಾ, ಡೆಲ್ಲಿ, ಈ ಗುರ್ಗಾವ್ ಈ ಕಡೆ ಜಾಸ್ತಿ ರೌಂಡ್ಸ್ಗಳು ಹೊಡೆದು ನೀರಿನ ವ್ಯತ್ಯಾಸ ಆಗಿ ಆಲ್ಮೋಸ್ಟ್ ಒಂದು 3-4 ಡೇಸಿಂದ ಕೂಡ ಅಲ್ಲಿದ್ದಾಗೂ ಇಲ್ಲಿ ಬಂದ ಮೇಲೆ ಕೂಡ ನನಗೆ ಕಂಟಿನ್ಯೂಸ್ ಆಗಿ ಕೆಮ್ಮಿದೆ. ಸೊ ಹಂಗಾಗಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ಕರಲ್ ಬಾಗಲಾಗಿರಲಿ ಅಥವಾ ಚಂಡೇವಾಲನಾಗಿರಲಿ ಅಥವಾ ಆ ಕಡೆಗೆ ಹೋದ್ರೆ ಸ್ವಲ್ಪ ತಿಲಕ್ ನಗರ್, ಸುಭಾಷ್ ನಗರಗಳಾಗಲಿ ಒಳ್ಳೊಳ್ಳೆ ಗಾಡಿಗಳು ಬಂದುಬಿಟ್ಟಿದೆ. ಆಲ್ರೆಡಿ ಸಖತ್ ಗಾಡಿಗಳಿದೆ, ನಿಮಗೆ ಸೂಪರಾಗಿರೋ ಗಾಡಿಗಳು, ನಿಮಗೆ ಒಳ್ಳೊಳ್ಳೆ ಆಪ್ಷನ್ಸ್ ಇರೋ ಗಾಡಿಗಳು. ಸೊ ನಿಮ್ಮಲ್ಲಿ ಏನಾರ ಪರ್ಚೇಸ್ ಮಾಡಬೇಕಾದ್ರೆ ಖಂಡಿತ ಇದು ಒಳ್ಳೆ ಗ್ರೇಟ್ ಆಪ್ಷನ್ಸ್ ಅಂತಲೇ ಹೇಳ್ಬಹುದು. ಆದರೆ ಈ ಒಂದು ಟೈಮಲ್ಲಿ ನೀವು ಸಚ್ಚಸ್ಕೋಬೇಕು, ಎಲ್ಲೆಲ್ಲಿ ಗಾಡಿಗಳು ಕಮ್ಮಿ ಸಿಗುತ್ತೆ ಅಂತಲೂ ಹೇಳ್ತೀನಿ, ಮತ್ತು ನಿಮಗೆ ಗಾಡಿಗಳ ಬಗ್ಗೆನೂ ಕೂಡ ಹೇಳ್ತೀನಿ, ಮತ್ತು ನಿಮಗೆ ಯಾವ ಒಂದು ಸಿನಾರಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೂ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈ ಟೈಮಲ್ಲಿ ನೀವು ರೋಹಿಣಿನ ಆದಷ್ಟು ಅವಾಯ್ಡ್ ಮಾಡಿ. ರೋಹಿಣಿಯಲ್ಲಿ ಸ್ವಲ್ಪ ನಿಮಗೆ ಪ್ರೈಸ್ ಪಾಯಿಂಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಗುರುಗ್ರಾಮ್ ಕೂಡ ಅವಾಯ್ಡ್ ಮಾಡಿ, ಅಲ್ಲೂ ಕೂಡ ಜಾಸ್ತಿ ಇರ್ತದೆ. ನೋಯ್ಡಾ ಓಕೆ, ಬಟ್ ನೋಯ್ಡಾ ನಿಮಗೆ ಆಲ್ಮೋಸ್ಟು ನಿಮಗೆ ಡೆಲ್ಲಿ ಲಿಮಿಟ್ಸ್ ಸ್ವಲ್ಪ ದೂರ ಆಗುತ್ತೆ. ನಿಮಗೆ ಸೆಕ್ಟರ್ 163 ಅಂತೇನೋ ಬರುತ್ತೆ, ಆ ಕಡೆ ಸ್ವಲ್ಪ ನಿಮಗೆ ದೂರ ಆಗುತ್ತೆ. ಮತ್ತು ನಿಮ್ಗೆ ಅಲ್ಲಿ ಹೋಗಿ ವರ್ಕೌಟ್ ಆಗಲಿ, ಮತ್ತು ನೀವು ಸಿಟಿಗೆ ಬರಬೇಕಾದ್ರೆ ಮತ್ತೆ ತುಂಬ ದೂರ ಬರಬೇಕಾಗುತ್ತೆ. ಸೊ ಹಂಗಾಗಿ ಅದನ್ನು ಅವಾಯ್ಡ್ ಮಾಡಿ. ಬಟ್ ಅಲ್ಲಿ ಚೆನ್ನಾಗಿರೋ ಗಾಡಿಗಳು ಸಿಗುತ್ತೆ. ಆ್ಯಂಡ್ ಈ ಕಡೆ ಬಂತು ಅಂತ ಹೇಳಿದ್ರೆ ಸುಭಾಷ್ ನಗರ್, ತಿಲಕ್ ನಗರ್ ಕೂಡ ಒಳ್ಳೆ ಆಪ್ಷನ್ಸ್ಗಳಿದೆ. ಅಲ್ಲೂ ಕೂಡ ನಿಮಗೆ ಒಳ್ಳೆ ಮಾರ್ಜಿನಲ್ಲೇ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಕರೋಲ್ ಬಾಗಲ್ಲಿ ಆಬ್ವಿಯಸ್ಲಿ ಅಲ್ಲಿ ಕಳ್ಳನ ಮಕ್ಕಳು ರೇಟ್ ನಿಮಗೆ ಕಮ್ಮಿನೇ ಮಾಡೋದಿಲ್ಲ. ನಿಮಗೆ ಈಗ ನನಗೂ ಒಳ್ಳೊಳ್ಳೆ ಗಾಡಿಗಳು ನಿಮಗೆಲ್ಲ ಹೊರಗಡೆ ಲಿಮಿಟ್ಸಲ್ಲಿ ನಂಗೆ ಸಿಕ್ಕಿರೋದು. ಈಗ ಡೈರೆಕ್ಟ್ ಪಾರ್ಟಿಗಳು ರೋಹಿಣಿಲಿ, ಬುದ್ಧ ವಿಹಾರಲ್ಲಿ ಒಂದು ಚೆನ್ನಾಗಿರೋ ಸಿಕ್ತು ಗಾಡಿ, ರೋಹಿಣಿಲಿ ಒಂದು ಗಾಡಿ ಚೆನ್ನಾಗಿರೋ ಸಿಕ್ತು, ಡೈರೆಕ್ಟ್ ಪಾರ್ಟಿ ಗಾಡಿನೇ ಸಿಕ್ತು. ಮತ್ತು ಈ ಸಲ ಮೆಜಾರಿಟಿ ನಾವು DLನ ಪ್ರಿಫರ್ ಮಾಡಿಲ್ಲ, ಬಟ್ 1-2 ಜನ ಇತ್ತು ಗಾಡಿ, ಬಟ್ ಅದೇನೋ ಪ್ರೈಸ್ನಲ್ಲಿ ಡಿಫ್ರೆನ್ಸ್ ಆಗಲಿಲ್ಲ. ಬಟ್ ಎಲ್ಲ ಈ ಸಲ ಗಾಡಿಗಳು UK ಗಾಡಿಗಳು ಜಾಸ್ತಿ, ಉತ್ತರಾಖಂಡ್ದು ಡೆಹ್ರಾಡೂನ್ ಗಾಡಿಗಳು ಜಾಸ್ತಿ ಆಗಿರೋದು ಈ ಸಲ. UP ಗಾಡಿಗಳು ತಂದಿರೋ 12 ಗಾಡಿನಲ್ಲೂ ಕೂಡ 11 ಗಾಡಿನೂ ಕೂಡ ಡೆಲ್ಲಿನ ಬಿಟ್ಟು ಹೊರಗಡೆ ಇದೆ. ಒಂದೇ ಒಂದು ಗಾಡಿ ಮಾತ್ರ DLದು ರೆನಾಲ್ಡ್ ಲಾಡ್ಜಿ ಅಂತ. ಎಲ್ಲನೂ ಕೂಡ UK ಒಂದು ಸ್ವಲ್ಪ ಆಯಿತು, UP ಒಂದು ಸ್ವಲ್ಪ ಆಯಿತು, HR ಸ್ವಲ್ಪ ಇದೆ. ಮತ್ತು ಏನಂತ ಹೇಳಿದ್ರೆ ಈ ಸಲ ಗಾಡಿ ಫ್ಯಾನ್ಸಿ ನಂಬರ್ಗಳು ಸಾಕಾದಾಗ ಸಿಕ್ತು. ಎಷ್ಟು ಸುಮಾರು ಒಂದು 4-5 ಗಾಡಿಗೆ ಒಳ್ಳೆ ಫ್ಯಾನ್ಸಿ ನಂಬರ್. ಅದು ಇನ್ನೊಂದು ಬಂದು ಸೆಕೆಂಡ್ ಜನರೇಷನ್ದು ಫಾರ್ಚುನರ್ ಬಂದು 2000 ಅಂತ ಬಂದಿತ್ತು ನಂಬರು. ಇನ್ನೊಂದು ಬಂದು ಬಾಸ್ ನಂಬರ್ ಬಂದಿತ್ತು. ಇನ್ನೊಂದು 7001 ಅಂತ ಇನ್ನೊಂದು ಬಂದಿತ್ತು. ಇನ್ನೊಂದು 4001 ಅಂತೇನೋ ಬಂದಿತ್ತು. ಒಳ್ಳೆ ಫ್ಯಾನ್ಸಿ ನಂಬರ್ಗಳಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ರೀನಂಬರಿಂಗ್ ಮಾಡಿದಾಗ ಹೋಗ್ಬಿಡ್ತದೆ, ಏನು ಮಾಡೋಕ್ಕಾಗಲ್ಲ. ನಾವು ಅದೇ ನಂಬರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸೊ ಈ ಸಲ ಒಳ್ಳೆಯದು ಆಪ್ಷನ್ಸ್ಗಳು ಸಾಕಾಗಿತ್ತು, ಒಳ್ಳೆ ಬೆಲೆಗೆ ಸಿಕ್ತು. ಕೇವಲ 12 ಲಕ್ಷಕ್ಕೇ ಕ್ರಿಸ್ಟಾ 2020 ಮಾಡಲ್ ಗಾಡಿ ಸಿಕ್ತು. ಫಸ್ಟ್ ಓನರ್ ವೆಹಿಕಲ್, ಕಂಪ್ನಿ ರೆಕಾರ್ಡೆಡ್ ಇರೋದು, ಮೀಟರ್ ಬ್ಯಾಕ್ ಇಲ್ದಿರೋಂಥ ಗಾಡಿ ಸಿಕ್ತು. ಇನ್ನೊಂದು XUV 500 ಸಿಕ್ತು ಫಸ್ಟ್ ಓನರ್, ಕೇವಲ 4,80,000 ಸಿಕ್ತು. ಲಾರ್ಜೆಸ್ಟ್ ಸಿಕ್ತು 2.5 ಲಕ್ಷಕ್ಕೆ. ಆಮೇಲೆ ಇದು
ಯಾವುದಪ್ಪ ಡಸ್ಟರ್ ಸಿಕ್ತು ಕೇವಲ 1.25 ಲಕ್ಷಕ್ಕೆ. ಟೆರನೂ ಸಿಕ್ತು, ಅದು ಸೇಮ್ ಅದೇ ಪ್ರೈಸ್ ಪಾಯಿಂಟ್ಗೆ. ಆಮೇಲೆ ಸ್ವಿಫ್ಟ್ ಒಂದು ಸಿಕ್ತು 1.25 ಲಕ್ಷಕ್ಕೆ, ಸಖತ್ತಾಗಿ ಮಾಡಿಸಿದ್ರು, ಸ್ಪೋರ್ಟಿ ಗಿಟಿ ಎಲ್ಲ ಮಾಡಿ ಸಖತ್ತಾಗಿ ಇಟ್ಕೊಂಡಿದ್ದ, ಅದು ಸಿಕ್ತು. ಮರ್ಸಿಡೀಸ್ ಒಂದು ಸಿಕ್ತು, ಅದು ಬರೀ 7.25 ಲಕ್ಷಕ್ಕೆ ಸಿಕ್ತು, 17 ಮಾಡಲು. ಹೀಗೆ ಆಮೇಲೆ ಇನ್ನೊಂದು ಯಾವುದಪ್ಪ ಅದು ಲಾಸ್ಟಲ್ಲಿ ಒಂದು ಸಿಕ್ತು, ಎಂಡವರ್ ಒಂದು ಸಿಕ್ತು, ಆಟೋಮೆಟಿಕ್ ಸಕ್ಕದಾಗಿದೆ ಅದು ಅಷ್ಟೇ. ಅದನ್ನು ಒಳ್ಳೆ ಬೆಲೆಗೆ ಸಿಕ್ತು. ಆ್ಯಕ್ಚುಲಿ ಎಂಡವರ್ದು ಪ್ರೈಸ್ ಬಿದ್ದೋಗಿದೆ, ಹೋದ ವರ್ಷ ಕಂಪೇರ್ ಮಾಡಿ ವರ್ಷಕ್ಕೆ ಆಲ್ಮೋಸ್ಟ್ 1.5 ಲಕ್ಷ ಬಿದ್ದೋಗಿದೆ ಪ್ರೈಸ್ ಡ್ರಾಪ್ ತುಂಬ ಆಗಿದೆ. XUVಗೆ ಪ್ರೈಸ್ ಡ್ರಾಪ್ ತುಂಬ ಆಗಿದೆ. ಯಾಕಂದರೆ ನಾನೇನೇ ಆಲ್ಮೋಸ್ಟ್ 590 ಕೊಟ್ಟು ತಂದಿದ್ದೆ, ಈಗ ಅದೇ ಗಾಡಿಗೆ ಅಲ್ಲಿ ಆಲ್ಮೋಸ್ಟು 5 ಬಂದು ಕೂತ್ಕೊಂಡ್ಬಿಟ್ಟಿದೆ. ಕೇವಲ 1 ವರ್ಷದಲ್ಲೇ ಪ್ರೈಸ್ ತೀರಾ ಡಿಫ್ರೆನ್ಸ್ ಆಗೋಗಿದೆ. ಸೊ ಇದು ಒಳ್ಳೆ ಚಾನ್ಸ್. ಈಗ ಹೆಂಗೆ ಗೋಲ್ಡ್ ಬೆಲೆ ಬೀಳ್ತಾ ಇತ್ತೋ ಈಗ ಪ್ರೆಸೆಂಟ್ ಈಗ ಹಂಗೆ ಅಲ್ಲಿ ಸಿಕ್ಕಾಪಟ್ಟೆ ಬಿದ್ದೋಗಿದೆ. ಈ ಒಂದು ಒಳ್ಳೆ ಟೈಮ್ ಗಾಡಿಗಳನ್ನ ಖರೀದಿ ಮಾಡೋದಕ್ಕೆ. ಸೊ ಚೆನ್ನಾಗಿರುತ್ತೆ, ಗಾಡಿಗಳು ಎಲ್ಲ ಕಡೆಯೂ ಚೆನ್ನಾಗಿರ್ತದೆ. ಈ ಕರಲ್ಬಾಗಲ್ಲಿ ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದರೆ ಕರಲ್ಬಾಗಲ್ಲಿ ನಿಮಗೆ ಗೊತ್ತು ಎಲ್ಲ ಇಲ್ಲಿರೋರೆಲ್ಲ ಇರ್ತಾರೆ, ಮಿನಿ ಕರ್ನಾಟಕದ ಥರ ಅದೆಲ್ಲ ಬರೀ ಇಲ್ಲಿಂದ ಅಲ್ಲೇ ಇರ್ತಾರೆ. ಸೊ ಹಂಗಾಗಿ ಅದನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಅಲ್ಲೇ ಜಾಸ್ತಿ ಜಂಕ್ಷನ್ ಥರ ಅದೊಂಥರ ನಮ್ಮದು ಮೆಜೆಸ್ಟಿಕ್ ಥರನೇ ಅದು ಕರಲ್ಬಾಗು. ನಿಮ್ಗೆ ಅಲ್ಲೇ ಬೈಕ್ ಮಾರ್ಕೆಟ್ ಇರ್ತದೆ, ಸೈಕಲ್ ಮಾರ್ಕೆಟ್ ಇರ್ತದೆ, ಯೂಸ್ಡ್ ಮಾರ್ಕೆಟ್ ಇರ್ತದೆ. ಇನ್ನೊಂದು ಏನಂತ ಹೇಳಿದ್ರೆ ಅಲ್ಲಿ ದೊಂಬಿ ಸ್ವಲ್ಪ ಜಾಸ್ತಿ, ಗಿಜಿ ಜಾಸ್ತಿ. ನಿಮಗೆ ಕಾರ್ ಆಕ್ಸರೀಸು ಕೂಡ ಅಲ್ಲೇ ಸಿಗುತ್ತೆ, ಕಾರ್ ಸೆಲ್ಲಿಂಗು ಅಲ್ಲೇ ಇರ್ತದೆ, ಬೈಯಿಂಗಲ್ಲಿ ಇರ್ತದೆ, ಹೋಟೆಲ್ಸಲ್ಲೇ ಇರ್ತದೆ, ಎಲ್ಲ ಮಿಕ್ಸ್ಡ್ ಕೊಂಪೆ. ಅದೊಂಥರ ಮೆಜೆಸ್ಟಿಕ್ ಥರ ಅದು. ನಿಮಗೊಂಥರ ಸೇಮ್ ಮೆಜೆಸ್ಟಿಕ್ ಹೆಂಗಿದೆಯೋ ಹಂಗೇನಪ್ಪ ಕರಲ್ಬಾಗು. ಅದ್ರ ಪಕ್ಕ ಚೆನ್ನ ಮಾರ್ಕೆಟ್ ಅಂತೂ ಸೇಮ್ ಚಿಕ್ಕ ಇದು ಅವಿನ ರೋಡೇ ಅದು ಸೇಮ್ ಅದು ಹಂಗೆ. ಅಲ್ಲೇ ರೂಮ್ ಮಾಡಿದ್ದು ದರಿದ್ರ ರೂಮು, ವೀಡಿಯೋ ನೋಡಿ ದರಿದ್ರ ರೂಮ್ ಮಾಡಿದ್ದು. ಅದು ಏನಕ್ಕೆ ಮಾಡಿ ನನಗೆ ಇವತ್ತಿಗೂ ಆಶ್ಚರ್ಯ ಆಗ್ತಿತ್ತು. ನನಗೆ ಒಳ್ಳೆ ಕಡೆ ಸಿಕ್ಕಿತ್ತು, ನನಗೆ ಆರಾಮಾಗಿ ಕುತುಬ್ ಮಿನಾರ್ ಪಕ್ಕನೇ ನಂಗೆ ಒಳ್ಳೆ ರೂಮ್ ಸಿಕ್ಕಿತ್ತು. ಅಲ್ಲಿಂದ 1 ಕಿಲೋಮೀಟ್ರು. ನಾನು ಯಾಕೆ ಅಲ್ಲಿಗೆ ಹೋದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಇರಲಿ, ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಗಾಡಿಯೆಲ್ಲ ಮುಗ್ದೋಗಿತ್ತು. ಅದು ಯಾಕೆ ಹೋಗಿ ಆ ರೂಮಲ್ಲಿ ಮಲಗೋದನ್ನ ಗೊತ್ತಿಲ್ಲ. ಅದು ಬೇರೆ ₹800 ಬೇರೆ ತಗೊಂಡೆ ದರಿದ್ರ ರೂಮ್ಗೆ. ರೋಹಿಣಿನೂ ಅಷ್ಟೇ, ಆದಷ್ಟು ಅವಾಯ್ಡ್ ಮಾಡೋದು. ಸ್ವಲ್ಪ ಇವಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ತದೆ. ಆದಷ್ಟು ಈ ಚಂಡೇವಾಲನ್ನು ನೋಡಿ, ಅಲ್ಲೂ ಸ್ವಲ್ಪ ಚೆನ್ನಾಗಿದೆ. ಈ ಸುಭಾಷ್ ನಗರ್ ಸರ್ವಿಸ್ ರೋಡಲ್ಲಿ ಸ್ವಲ್ಪ ಚೆನ್ನಾಗಿರೋ ಸಿಗುತ್ತೆ. ತಿಲಕ್ ನಗರ್ ಕೂಡ ಅಲ್ಲೂ ಕೂಡ ನಿಮ್ಗೆ ಸ್ವಲ್ಪ ಚೆನ್ನಾಗಿರೋ ಸಿಗುತ್ತೆ. ಈ ನೋಯ್ಡಾ ಸೆಕ್ಟರಲ್ಲೂ ಕೂಡ ಸ್ವಲ್ಪ ನಿಮ್ಗೆ ಚೆನ್ನಾಗಿರೋ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ಈ ಸಲ HR ಗಾಡಿಗಳು, UP ಗಾಡಿಗಳು ಆ್ಯಕ್ಚುಲಿ ಯಥೇಚ್ಛವಾಗಿ ಬಂದಿದೆ. ಸೊ ಹಂಗಾಗಿ ನೀವು ಪ್ರಿಫರಬಲ್ ಮಾಡ್ಬೋದು. ಈಗ ನೀವು ಕಾಮನ್ನಾಗಿ ಸಿಗುವಂಥ, ನಿಮ್ಮ ಕಣ್ಣಿಗೆ ಸಿಗುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಬಂದು ಟ್ರಾಫಿಕ್ ವೈಲೇಷನ್ ಕೇಸ್ಗಳು. ರೈಟ್, ಏನು ಟ್ರಾಫಿಕ್ ವೈಲೇಷನ್ ಕೇಸ್ಗಳು? ನಮ್ಮ ಬೆಂಗಳೂರಿನಲ್ಲಿ ಸಿಗ್ನಲ್ ಹಾಕಿದ್ರೆ ಒಂದು 100 ಜನ ನಿಂತಿದ್ರೆ ಯಾವನೋ ಒಬ್ಬ ಮಾತ್ರ ಹೋಗ್ತಾನೆ, ಸರಿನಾ, ತಪ್ಪಿಸ್ಕೊಂಡು ಹೋಗ್ತಾನೆ. ಆದರೆ ಅಲ್ಲಿ ಹಂಗಲ್ಲ, ಒಬ್ಬನ ಬಿಟ್ಬಿಟ್ಟು ಮಿಕ್ಕ ಎಲ್ಲರೂ ಹೊರಟಾಗಿರ್ತಾರೆ. ಅಲ್ಲಿ ಸಿಗ್ನಲ್ ಅದು ಸುಮ್ಮನೆ ಕಾಟಾಚಾರಕ್ಕೆ ಅಷ್ಟೇ. ಯಾವ ಪೊಲೀಸ್ನವರಿಲ್ಲ. ಬೆಂಗಳೂರಿನಲ್ಲಿ ಪೊಲೀಸ್ನವರೇ ನಮ್ಮನ್ನು ಹುಡುಕ್ತಾ ಇರ್ತಾರೆ. ಅಲ್ಲಿ ನಾವೇ ಪೊಲೀಸ್ನವ್ರು ಎಲ್ಲರ ಹತ್ರ ಹುಡುಕಬೇಕು ಅಂಥ ಪರಿಸ್ಥಿತಿ. ನಾನು ಅಷ್ಟು ದಿವಸ ಇದ್ರೂ ಕೂಡ ನನ್ನ ಕಣ್ಣಿಗೆ ಕಾಣಿಸಿದ್ದು ಒಂದು 4-5 ಜನ ಪೊಲೀಸ್ನವ್ರು, ಟ್ರಾಫಿಕ್ ಪೊಲೀಸ್ನವರು. ಅದು ಅವ್ರು ಅಷ್ಟೇ, ಅದು ಇದ್ರ ಹತ್ರ ನೀವು ಗೇಟ್ ಹತ್ರ ಇದ್ದರು ಅಷ್ಟೇ, ಇಂಡಿಯಾ ಗೇಟ್ ಇದೆಯಲ್ಲ ಅಲ್ಲಿದ್ದರು. ಅವ್ರು ಅಲ್ಲಿ ಪೊಲಿಟಿಷಿಯನ್ಸ್ ಅವರೆಲ್ಲ VIP ಎಲ್ಲ ಹೋಗ್ತಿರ್ತಾರಲ್ಲ, ಅದಕ್ಕೆ ಅವ್ರನ್ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಟ್ರಾಫಿಕ್ನ ನಿಲ್ಲಿಸೋದಕ್ಕೆ ನಿಂತಿದ್ರು ಅಷ್ಟೇ ವಿನಃ ನಮ್ಮ ಥರ ಎಲ್ಲ ಅಂದರೆ ಅಲ್ಲಿ ಗೊತ್ತಾಗ್ದಂಗೆ ಮರದ ಕೆಳಗೆ ಆ ಕಡೆ ಈ ಕಡೆ ಎಲ್ಲ ಉಚ್ಕೊಂಡು ಎಲ್ಲ ಎದ್ದು ಗೊರಿಲ್ಲ ಯುದ್ಧ ಥರ ಮಾಡ್ತಾರಲ್ಲ, ಹಂಗೆಲ್ಲ ಮಾಡಲ್ಲ. ಬಟ್ ಅಲ್ಲೆಲ್ಲ ಆ ಥರ ಸಿಸ್ಟಮ್ ಇದೆ. ಅಫ್ಕೋರ್ಸ್ ಎನಿವೇ ಜನರೇಟೆಡ್ ಇದೆ, ಆದ್ರೂ ಕೂಡ ಅಲ್ಲಿ ತುಂಬ ಟ್ರಾಫಿಕ್ ವೈಲೇಷನ್ ಇಟ್ಸ್ ಕಾಮನ್. ಸೊ ಎಲ್ಲ ಗಾಡಿ ಮೇಲೆ ಚಲನ್ ಇರ್ತದೆ. ಇದು ನೀವು ಕನ್ಸಿಡರ್ ಮಾಡಬೇಕು ಮೊದಲೇ. ಬಟ್ ಅದನ್ನು NOC ಟೈಮಲ್ಲಿ ಕ್ಲಿಯರೆನ್ಸ್ ಮಾಡಿಕೊಡ್ತಾರೆ, ಅದು ಮೊದಲೇ ಮಾತಾಡ್ಕೋಬೇಕು. ಇದು ನೆನ್ಪಿಟ್ಕೊಳ್ಳಿ. ಯಾಕಂದರೆ ನನಗೆ ಲಾಸ್ಟ್ ಟೈಮ್ ಫೋನ್ ಮಾಡಿಬಿಟ್ಟು ಪಾಪ ಡಸ್ಟರ್ ತೊಗೊಂಬಿಟ್ಟಾನೆ, ಅದ್ರ ಮೇಲೆ 24,000 ಕೇಸ್ ಐತೆ, ಕ್ಲಿಯರೇ ಮಾಡಿಕೊಟ್ಟಿಲ್ಲ. ಓನರು ಇವ್ನು ಕೊಟ್ಬಿಟ್ಟಾನೆ, ಇವ್ನಿಗೆ ಕೊಟ್ಟು ಯಾವುದೋ ತಿಂಗಳಾಯಿತು, ಇನ್ನೊಬ್ಬನು ಕೊಟ್ಟವನೇ. ನೋಡಿ, ಅದಕ್ಕೆ ಹೇಳ್ತಿರೋದು, ಗಾಡಿನ ತರೋದು ದೊಡ್ಡ ವಿಷಯ ಅಲ್ಲ. ಗಾಡಿ ಡಾಕ್ಯುಮೆಂಟೇಷನ್ ಇಟ್ಸ್ ವೆರಿ ಯಾಕಂದರೆ ಗಾಡೀಲಿ ಸಣ್ಣ ಪುಟ್ಟ ಖರ್ಚುಗಳಿದ್ರೆ ಮಾಡಿಸ್ಕೊಂಬಿಡ್ಬೋದು, ಟೈರ್ ಹಾಕ್ಸ್ಕೊಂಬಿಡ್ಬೋದು, ಗ್ಲಾಸ್ ಹಾಕ್ಕೊಂಬಿಡ್ಬೋದು. ಬಟ್ ಡಾಕ್ಯುಮೆಂಟೇಷನ್ಸ್ ನೀವು ಮಾತಾಡೋಕ್ಕಾಗಲ್ಲ. ನೀವು ಡಾಕ್ಯುಮೆಂಟೇಷನ್ಸ್ ಸ್ವಲ್ಪ ಮಿಸ್ ಹೊಡಿತು ಅಂದರೆ ನೀವು ತೊಗೊಂಡಿದ್ದು ಯೂಸ್ ಇಲ್ಲ, ಹಂಗಾಗ್ಬಿಡ್ತದೆ. ಈಗ ನೋಡಿ, ಅವನು ಅದನ್ನು ಮಾರೋಕ್ಕೂ ಆಗ್ತಿಲ್ಲ, ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ. NOC ಸರಿಯಾಗಿ ಬಂದಿಲ್ಲ, ಬರಬೇಕಂತ ಹೇಳಿದ್ರೆ ಫೈನ್ ಕಟ್ಟಬೇಕು. ಫೈನ್ ಕಟ್ಟಬೇಕಾದ್ರೆ ಗಾಡಿ ತಂದಿದ್ದೆ 1 ಲಕ್ಷ 1.5 ಲಕ್ಷ, ಫೈನ 21,000 ಇದೆ. ಆ ಗಾಡಿಗೆ ಆಲ್ರೆಡಿ 50,000 ಖರ್ಚು ಮಾಡೋಣ. ಈಗ ಮಾರೋಕ್ಕೂ ಆಗಲ್ಲ, ಬಿಡೋಲ್ಲ, ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಸೊ ಅದಕ್ಕೋಸ್ಕರ ಡಾಕ್ಯುಮೆಂಟೇಷನ್ಸ್ನ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಬೇಕು. ಇಲ್ಲ ಅಂದರೆ ನೀವು ಎಂಥ ಒಳ್ಳೆ ಗಾಡಿ ತಂದ್ರೂ ಕೂಡ ಯೂಸ್ಲೆಸ್ ಆಗಿಬಿಡುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಡಾಕ್ಯುಮೆಂಟೇಷನ್ ತುಂಬ ಚೆಕ್ ಮಾಡಬೇಕಾಗ್ತದೆ. ನೆಕ್ಸ್ಟು 3ನೇದು ಬಂದು ಅಲ್ಲಿ ಪೇಂಟಿಂಗ್ ಇಶ್ಯೂಸು. ಅಲ್ಲಿ ಎಲ್ಲ ಗಾಡಿಗಳು ಪಜ್ಜಾಡ್ಕೊಂಡು ಹೋಯ್ತವೆ. ಅಲ್ಲಿ ಇಂಜಿನ್ ಸ್ಟ್ರೆಸ್ ಇಟ್ಸ್ ಕಾಮನ್ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದು ನಿಮ್ಗೆ ನೋಡಿಲ್ಲ ವೀಡಿಯೋದಲ್ಲಿ ನೋಡಿ. ಅಲ್ಲಿ ಒಂದಕ್ಕೊಂದು ಟಚ್ ಮಾಡ್ಕೊಂಡು ಹೋಗೋದು, ಗುದಿಯೋದು, ಕಂಬಕ್ಕೆ ಗುದಿಯೋದು, ಇಟ್ಸ್ quite ಕಾಮನ್. ಮತ್ತು ಅಲ್ಲ ಇದ್ರ ಮೇಲೆ ಹತ್ತೋದು, ಫುಟ್ಪಾತ್ ಮೇಲೆ ಹತ್ಸೋದು, ಡಿವೈಡರ್ ಮೇಲೆ ಹತ್ಸೋದು, ಅದು ಅಲ್ಲಿ ನಾರ್ಮಲ್. ಅದು ಮೈನರ್ ಆಕ್ಸಿಡೆಂಟ್ ಲೆಕ್ಕಕ್ಕೆ ಬರುತ್ತೆ, ಸರಿನಾ. ಅದರಿಂದ ದೊಡ್ಡ ಅಪಘಾತ ಆಗುತ್ತೆ, ಅವೆಲ್ಲ ಏನಿಲ್ಲ. ಸೊ ನಿಮಗೆ ರನ್ನಿಂಗ್ ಡೋರ್ದು ಅದೆಲ್ಲ ಇಶ್ಯೂಸ್ ಇರುತ್ತೆ. ಸಣ್ಣ ಪುಟ್ಟ ಸೈಡ್ಸ್ ಲೆಫ್ಟು ರೈಟು ಮಿರರ್ಗಳು ಅವೆಲ್ಲ ಹೋಗಿರುತ್ತೆ, ಅವೆಲ್ಲ ಇಟ್ಸ್ quite ಕಾಮನ್ ಅಲ್ಲಿ. ಸೊ ಅದನ್ನು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪೇಂಟ್ಗಳು ಆಗಿರುತ್ತೆ.
ಮತ್ತು ಅಲ್ಲೇ ಫಿನಿಷಿಂಗ್ ಇರಲ್ಲ ಅಲ್ಲಿ. ನಮ್ಮಲ್ಲಿ ಪೇಂಟ್ ಮಾಡೋರು ಸಕ್ಕತ್ತಾಗಿ ಮಾಡ್ತಾರೆ, ಲೋಕಲ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ, ಕಂಪ್ನಿ ಮಾಡೋರು ಇನ್ನೂ ಸೂಪರಾಗಿ ಮಾಡ್ತಾರೆ. ಅಲ್ಲಿ ಕಂಪ್ನಿನಲ್ಲೇ ದರಿದ್ರವಾಗಿ ಮಾಡ್ತಾರೆ. ಸರಿ, ನಾನು ಲೋಕಲ್ ಅಂತ ಕೇಳೋಕೋಬಿಟ್ಟು ಟಚಪ್ಪ ಸುಮ್ಮನೆ ಮಕ್ಕಳು ಪೇಂಟ್ ಹೊಡಿತಾರೆ ಗೊತ್ತಾ ಗೋಡೆಗೆ, ಹಂಗೆ ಹೊಡೆದ್ಬಿಟ್ಟು ಕಳಿಸಿರ್ತಾರೆ. ಅದು ಅಲ್ಲಿ ಕಾಮನ್, ಅದನ್ನು ನೀವು ತಲೆ ಹಾಕೊಳಕ್ಕೆ ಹೋಗಬೇಡಿ. ನೀವು ನೋಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆಯಾ, ಆಕ್ಸಿಡೆಂಟ್ ಆಗಿಲ್ವಾ, ಬೇರೆದು ಇಂಜಿನ್ ಕತೆ ಎಲ್ಲ ಏನಿದೆ, ಕೆಲವರು ಬ್ರ್ಯಾಂಡಿಂಗ್ ಇರ್ತದೆ. ಸೊ ಅದನ್ನು ನೀಟಾಗಿ ನೋಡ್ಕೊಂಬಿಟ್ರೆ ಮುಗಿದೋಗುತ್ತೆ ಅಷ್ಟೇ. ಸೊ ಅದನ್ನು ನೀವು ತಲೆ ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಬಂದು ಫೋರ್ತ್ ಪಾಯಿಂಟ್ ನೋಡಿ, ತುಂಬ ಇಂಪಾರ್ಟೆಂಟು ಡಾಕ್ಯುಮೆಂಟೇಷನ್ಸ್ ಎಲ್ಲ ಆದಮೇಲೆ ಅಫಿಡವಿಟ್ ಮಾಡಿಸ್ಬೇಕು. ಅಫಿಡವಿಟ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಸೀರಿಯಸ್ಲಿ ರಿಸ್ಕ್ ಆಗುತ್ತೆ. ಸರಿ, ಅಫಿಡವಿಟ್ ಅಂತ ಹೇಳಿದ್ರೆ ಈ ಒಂದು ಟೈಮಿಂದ ಅಂದರೆ ಇವತ್ತು 12ನೇ ತಾರೀಕು, ಈ 12ನೇ ತಾರೀಕು ಈ ಟೈಮಿಂದ ಈ ಗಾಡಿನ ಇವ್ರಿಗೆ ಕೊಟ್ಬಿಟ್ಟಿದ್ದೀನಿ, ಇಲ್ಲಿಂದ ಏನಾದರೂ ಆದರೆ ಇವರೇ ಜವಾಬ್ದಾರು, ಇದಕ್ಕಿಂತ ಮುಂಚೆ ಏನಾದರೂ ಆಗಿದ್ದರೆ ಅದು ನಾನೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂಥೇಳಿ ಕಾನೂನು ಸಮೇತ ಬರ್ಕೊಂಡು ಕೊಡೋದು ಅರ್ಥ. ಸರಿನಾ? ಅಲ್ಲಿಂದ ಆಚಾದ್ಮೇಲೆ ನೀವು ಮೀಟರ್ ಮಾಡ್ಕೋಬೇಕು, ವೀಡಿಯೋ ತಗೋಬೇಕು ಗಾಡಿ ಎಷ್ಟು ನೀವು ಗಾಡಿದ ಈಚೆ ಬಂದು ಟ್ರಾನ್ಸ್ಪೋರ್ಟ್ ಹಾಕೋಕ್ಕಿಂತ ಮುಂಚೆ ಆ ರೀಡಿಂಗ್ ಎಷ್ಟು ಚೆಕ್ ಮಾಡ್ಕೋಬೇಕು. ಆ ರೀಡಿಂಗ್ ಎಲ್ಲ ತುಂಬ ಮುಖ್ಯ ಆಗುತ್ತೆ, ಅವೆಲ್ಲ ನೋಡಬೇಕು. ಅದಕ್ಕೆ ಹೇಳಿದ್ದು ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ತುಂಬ ರಿಸ್ಕ್ ತೊಗೊಂಡು ಇದಾಗ್ಬಿಟ್ಟಿದೆ, ಅದೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ. ಸರಿನಾ? ಅದೆಲ್ಲ ನಿಮಗೆ ತಿಕ್ಲಿಡ್ದೋಗುತ್ತೆ. ಅವೆಲ್ಲ ತುಂಬ ಪ್ರೊಸೀಜರ್ ಇದೆ. ಅದೆಲ್ಲ ನಮಗೆ ಗಾಡಿ ಚೆನ್ನಾಗಿದೆ, ಗಾಡಿ ಪ್ರೈಸ್ ಪಾಯಿಂಟ್ ಓಕೆ, ಬಟ್ ಆಫ್ಟರ್ ನಿಮ್ಮ ಕೈಗೆ RC ಬರೋವರೆಗೂ ಕೂಡ ಅದು ಸ್ವಲ್ಪ ಗೊಂದಲ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡೋರಿಗೆ ಅದನ್ನ ಕೊಡಬೇಕು ವಿನಃ ನೀವೇ ಹ್ಯಾಂಡ್ಲ್ ಮಾಡೋಕ್ಕೆ ಹೋಗಬೇಡಿ. ಅದೆಲ್ಲ ಇನ್ಶೂರೆನ್ಸ್ ಚೆಕ್ ಮಾಡಬೇಕು, ಗಾಡಿ ಟ್ರಾನ್ಸ್ಫರು ಅಲ್ಲಿಂದ ಇಲ್ಲಿಗೆ ತರಬೇಕು, ಟ್ರಾನ್ಸ್ಪೋರ್ಟೇಷನು, ಅದಕ್ಕೆ ಫೈಲಿಂಗ್ ಮಾಡಬೇಕು, ಅದಕ್ಕೆ ಸಬ್ಮಿಟ್ ಮಾಡಬೇಕು, RC ಸಬ್ಮಿಟ್ ಮಾಡಬೇಕು, ತುಂಬ ಇರುತ್ತೆ. ಮತ್ತು NOCಗೆ ನಿಮ್ಮದು ಒರಿಜಿನಲ್ RC ಹೋಗುತ್ತೆ, ನಿಮ್ಮದು ಇನ್ಶೂರೆನ್ಸ್ ಹೋಗುತ್ತೆ, ತುಂಬ ಇವೆಲ್ಲ ನೋಡಬೇಕು. ಈ ಡಾಕ್ಯುಮೆಂಟೇಷನ್ಸ್ ಒಂದು ಏನಾಗುತ್ತೆ, ಗಾಡಿದು ವ್ಯಾಲ್ಯೂ ಮತ್ತು ಗಾಡಿದು ಬುಡ ಎಲ್ಲ ಇದೇ ಚೆಕ್ ಮಾಡೋದು ಈ ಡಾಕ್ಯುಮೆಂಟೇಷನ್ಸ್. ಸೊ ಅದಕ್ಕೆ ಈ ಡಾಕ್ಯುಮೆಂಟೇಷನ್ಸ್ ಪ್ರಾಪರಾಗಿ ಇಲ್ಲದೇ ಇರೋಂಥ ಗಾಡಿಗಳನ್ನ ಮುಟ್ಟಕ್ಕೆ ಹೋಗಬೇಡಿ. ಸೊ ಎಲ್ಲ ಆದಮೇಲೆ NOC ವೆರಿ ಇಂಪಾರ್ಟೆಂಟ್. NOC ಬಂದಿಲ್ಲ ಅಂತ ಹೇಳಿದ್ರೆ ಸೀರಿಯಸ್ಲಿ ನೀವು ಅಲ್ಲಿಂದ ಗಾಡಿ ಎಷ್ಟು ರೂಪಾಯಿ ತಂದ್ರೂ, 0 ರೂಪಾಯಿ ತಂದ್ರೂ ಅದು ವೇಸ್ಟ್ ಆಗಿಬಿಡ್ತದೆ. ಸೊ ವೆರಿ ಇಂಪಾರ್ಟೆಂಟು NOC ಡೀಟೇಲ್ಸ್ಗಳನ್ನ ಕರೆಕ್ಟಾಗಿ ಮೆನ್ಷನ್ ಮಾಡೋದು, ಅಗ್ರಿಮೆಂಟ್ಸ್ಗಳು, ಒರಿಜಿನಲ್ RC, ಡೂಪ್ಲಿಕೇಟ್ ಕೀ ಎಲ್ಲ ಸೆಕೆಂಡರಿ ಕೀ, ಇದೆಲ್ಲ ಏನೇನಿದೆಯೋ ಅದೆಲ್ಲನೂ ಕೂಡ ಪ್ರಾಪರಾಗಿ ಮೇಂಟೈನ್ ಇರಬೇಕು. ಆ್ಯಂಡ್ ನೆಕ್ಸ್ಟು ಟ್ಯಾಕ್ಸ್ ಇನ್ವಾಯ್ಸ್ ಇರೋಂಥದ್ದು ಇರಬೇಕು. ಇಲ್ಲಾಂದರೆ ಅದೊಂದು ಮ್ಯಾಟ್ರ್ ಆಗೋಲ್ಲ, ಬಟ್ ಎನಿವೆ ಇದ್ದರೆ ಒಳ್ಳೆಯದು. ಇದೆಲ್ಲ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಬಂದು ಟ್ರಾವೆಲಿಂಗ್. ಇದರಲ್ಲಿ 2 ಬರುತ್ತೆ. ಒಂದು ಟ್ರಾನ್ಸ್ಪೋರ್ಟೇಷನ್ ಮಾಡಿ ನೀವು ಫ್ಲೈಟಲ್ಲೋ ಅಥವಾ ಟ್ರೈನಲ್ಲೋ ಬರೋವಂಥದ್ದು. ಆ್ಯಕ್ಚುಲಿ ಅಟ್ ಪ್ರೆಸೆಂಟ್ ಸದ್ಯದ ಪರಿಸ್ಥಿತಿಗೆ ನೀವು ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟು ನೀವು ಬೈ ಫ್ಲೈಟಿಗೆ ಬರೋದು, ಟ್ರೈನಿಗೆ ಬರೋದು, ಇದು ಬೆಟರ್ ಆಪ್ಷನ್ಸ್. ಬಿಕಾಸ್ ನಿಮಗೆ ಅಲ್ಲಿಂದ ಆಗ್ರಾವರೆಗೂ ಚೆನ್ನಾಗಿದೆ. ನೀವು ಈ ರೋಡಿಂದ ಬಂದರೆ ಆಗ್ರಾವರೆಗೂ ಚೆನ್ನಾಗಿದೆ, ಆಗ್ರಾದಿಂದ ಮಧ್ಯ MP ವರೆಗೂ ಸ್ವಲ್ಪ ಪರವಾಗಿಲ್ಲ. MP ಸ್ವಲ್ಪ ನಿಮಗೆ ನಾಗ್ಪುರ್ ಬರೋವರೆಗೂ ಮತ್ತೆ ಸ್ವಲ್ಪ ನಿಮ್ಗೆ ರೋಡ್ ಅಡಚಣೆ ಇದೆ. ಮತ್ತು ನಾಗ್ಪುರ್ವರೆಗೂ ನಾಗ್ಪುರ ಸ್ವಲ್ಪ ರೋಡ್ ಚೆನ್ನಾಗಿದೆ. ಮತ್ತು ಅಲ್ಲಿಂದ ನೀವು ಈ ಕಡೆ ಆಂಧ್ರಕ್ಕೆ ಬರೋವರೆಗೂ ಸ್ವಲ್ಪ ನಿಮಗೆ ಮತ್ತೆ ಎಗೇನ್ ಹಂಗೆ ಇದೆ. ಮತ್ತು ನಿಮ್ಗೆ ಏನಾಗುತ್ತೆ, ರೋಡ್ ನಿಮಗೆ ಅಷ್ಟು ಅನ್ಈವನ್ ಆಗಿರೋದ್ರಿಂದ ಸೊ ನಾನು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ ಅಟ್ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ. ಇನ್ನು ಆ ರೋಡಿಂದ ಬಂದರೆ ಯಾವುದು ವಡೋದರ ಎಕ್ಸ್ಪ್ರೆಸ್ಸಿಂದ ಬಂದರೆ ಅಲ್ಲಿ ಅದು ಮುಂಬೈ ರೋಡ್, ಡೈರೆಕ್ಟ್ ಮುಂಬೈವರೆಗೂ ಒಂದು ರೋಡ್ ಮಾಡಿದ್ದಾರೆ. ಆ ರೋಡಿಂದ ಬಂದರೆ ಅದು 100% ರೆಡಿ ಆಗಿಲ್ಲ ಗಾಡಿಗಳು. ಆ ರೋಡ್ಗಳು ರೆಡಿ ಆಗಿಲ್ಲದ್ರಿಂದ ಸೊ ಅಲ್ಲಿ ನಿಮಗೆ ಬ್ರೇಕ್ ಫೇಲ್ ಆಗಿತ್ತು ಅಂತ ಹೇಳಿದ್ರೆ ಸೀರಿಯಸ್ಲಿ ಪ್ರಾಬ್ಲಮ್ಗಳು ಆಗುತ್ತೆ. ಸೊ ಬೈ ರೋಡ್ ಆದಷ್ಟು ನನ್ನ ಪ್ರಕಾರ ಅವಾಯ್ಡ್ ಮಾಡಿ. ಮತ್ತು MP ಭೂಪಾಲ ಹತ್ರ ಬರೋ ಟೈಮಲ್ಲಿ ನಿಮಗೆ ಕೆಲವೊಂದಷ್ಟು ಹಳ್ಳಿಗಳು ಬರ್ತದೆ, ಸ್ವಲ್ಪ ಹಳ್ಳಿ ಥರ ಬರ್ತದೆ, 2 ಲೇನ್ ರೋಡ್ಗಳು ಬರ್ತದೆ. ಅಲ್ಲಿ ನಿಮಗೆ ನೈಟ್ ಹತ್ತಿರ ನಿಮ್ಮ ಕೇಸ್ ನೀವು ಗಾಡಿ ಓಡಿಸಿದ್ರೆ ದರೋಡೆ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್. ನೀವು ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಇವಾಗ ಕಮ್ಮಿ ಇದೆ ಫ್ಲೈಟ್ ಆ್ಯಕ್ಚುಲಿ. ಈಗ ನಾನು ಅಷ್ಟೇ ಇಲ್ಲ, ಈ ಸಲ ನಾನು ಬರಬೇಕಾದ್ರೆ ಡ್ರೈವ್ ಮಾಡಿಲ್ಲ, ಯಾವಾಗೂ ಮಾಡ್ತಿದ್ದೆ, ಬಟ್ ಈ ಸಲ ಜಾಸ್ತಿ ಹೋಗಿದ್ದೀನಿ ನಾನು. ಈ ಸಲ ಆಲ್ಮೋಸ್ಟು ಈ ವರ್ಷದಲ್ಲೇ ನಾನು ಜನವರಿ ಫೆಬ್ರವರಿ ಇಲ್ಲ ನಾನು 4 ಸಲ ಆಗೋಯ್ತು ನಂದು. ಸೊ ಹಂಗಾಗಿ ನಾನು 4 ಸಲದಲ್ಲೇ 3 ಸಲ ಡ್ರೈವ್ ಮಾಡಿದೆ. ಈ ಸಲವೇ ನಾನು ಡ್ರೈವ್ ಮಾಡಿಲ್ಲ, ಬಿಕಾಸ್ ನಂಗೆ ಆಲ್ರೆಡಿ ಇಲ್ಲಿದ್ದಾಗೇ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ಅಲ್ಲೋದಾಗ ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತೆ. ನನಗಿನ್ನೂ ರೆಡಿನೇ ಆಗಲಿಲ್ಲ, ಹಂಗಾಗಿ ರಿಸ್ಕ್ ನಾನು ತೊಗೊಂಡಿಲ್ಲ ಈ ಸಲ. ಸೊ ಹಂಗಾಗಿ ಟ್ರಾನ್ಸ್ಪೋರ್ಟ್ ಹಾಕಿ ಫ್ಲೈಟ್ ಕೂಡ ನಂಗೆ ಕಮ್ಮಿಗೆ ಸಿಕ್ತು. ಹಂಗಾಗಿ 2 ಕಡೆನೂ ಫ್ಲೈಟ್ ಮೊದಲೇ ಬುಕ್ ಮಾಡಿಬಿಟ್ಟು 5 ಡೇಸ್ ಗ್ಯಾಪ್ ಇಟ್ಬಿಟ್ಟಿದೆ. ಮಧ್ಯದಲ್ಲಿ ಒಂದು ದಿವಸ ಎಕ್ಸ್ಟ್ರಾನೇ ಇರಲಿ ಅಂತ ಗ್ಯಾಪ್ ಇಟ್ಬಿಟ್ಟಿದೆ. ಆ ಎಕ್ಸ್ಟ್ರಾ ದಿವಸನೇ ಹೋಗಲ್ಲ, ಕರಲ್ ಬಗಲ್ ಹೋಗಿದ್ದು, ಅದು ಏನಕ್ಕೆ ಗೊತ್ತಿಲ್ಲ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟಿಂದ ಇಲ್ಲಿಗೆ ಬಂದಮೇಲೆ ಇಲ್ಲಿ ರಿಸೀವ್ ಮಾಡ್ಕೊಂಡ್ಮೇಲೆ ಅದ್ರದ್ದು NOC ಆದಷ್ಟು ಬೇಗ ಬರುತ್ತೆ. ಸಮ್ಟೈಮ್ಸ್ ಬೇಗನೆ ಬರುತ್ತೆ. DLದು ಬೇಗ ಬಂದುಬಿಡುತ್ತೆ, ದೆಹಲಿದು ಬೇಗ ಬರುತ್ತೆ. ಸ್ವಲ್ಪ ಬೇರೆ UKದು UP ಇದರ ಸ್ವಲ್ಪ ಲೇಟ್ ಆಗುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ, ಬರುತ್ತೆ. DL ನೀವು ಗಾಡಿ ಬರೋಕ್ಕೆ ಅದೇ ಬಂದುಬಿಟ್ಟಿರ್ತೀವಿ, NOCನೇ ಬಂದುಬಿಟ್ಟಿರ್ತದೆ, ಅಷ್ಟು ಫಾಸ್ಟಾಗಿ ಬರ್ತದೆ DLದು, ಬಟ್ ಪರವಾಗಿಲ್ಲ. ಸೊ ಬಂದಿದ್ದ ತಕ್ಷಣ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಯಾವ ಇವಾಗ ನೀವು NOC ತೊಗೊಂಡಿರ್ತೀರೋ, ಯಾವ ವ್ಯಕ್ತಿ ಹೆಸರು NOC ತೊಗೊಂಡಿರ್ತೀರೋ ಅದೆಲ್ಲ ತೊಗೊಂಡು ಆ ಡೀಟೇಲ್ಸ್ ತೊಗೊಂಡು ನೀವು ನಂಬರ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೇನು ಟ್ಯಾಕ್ಸ್ ಬರುತ್ತೆ ಅದೆಲ್ಲ ನೀಟಾಗಿ ಪೇ ಮಾಡಿ. ನಂಬರ್ಗೆ ಟ್ಯಾಕ್ಸ್ ಇರುತ್ತೆ, ಅದೆಲ್ಲ ಪೇ ಮಾಡಬೇಕು. ಅದೆಲ್ಲ ಮಾಡಿದ್ಮೇಲೆ ನಿಮಗೆ RC ರೆಡಿ ಆಗೋದು. ಅಲ್ಲಿವರೆಗೂ ನೀವು ಜೋಪಾನ ನೋಡ್ಕೋಬೇಕು. ನೀವು ದುಡ್ಡು ಉಳಿಸ್ಬೇಕು ಅಂತ ಹೇಳಿದ್ರೆ ಇಷ್ಟು ರಿಸ್ಕ್ ತಗೊಳ್ಳೋಕ್ಕೆ ನೀವು ರೆಡಿ ಇರಬೇಕು. ರೈಟ್, ಇಷ್ಟು ರಿಸ್ಕು
ಐ ಥಿಂಕ್ ಹೊಸಬರಿಗೆ ಇದು ತುಂಬ ಜಾಸ್ತಿನೇ ಆಗುತ್ತೆ. ಯಾಕಂದರೆ ನನಗೆ ಇನಿಷಿಯಲಿ ಇಷ್ಟೆಲ್ಲ ಇದೆ ಅಂತ ಗೊತ್ತಿರಲಿಲ್ಲ. ಏನೋ ಹೋಗಿ ತಂದುಬಿಟ್ರೆ ಮುಗ್ದೈತೆ. ಅದು ಯಾರೋ ವರ್ಣ ಗಾಡಿ ತಗೊಂಡಾಗ ಯಾವನೋ ಐಡಿಯಾ ಕೊಟ್ಟಿದ್ದದು, ಹೋಗಿ ತಂದುಬಿಡಲಿ ಈಸಿ ಆಗ್ಬಿಡ್ರಿ ಅಂತ. ನಾನು ಹೋಗಿ ತಂದುಬಿಟ್ಟೆ. ತಂದಮೇಲೆ ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಇದಿಷ್ಟೇನಾ ಪ್ರೊಸೆಸ್. ಆ್ಯಕ್ಚುಲಿ ನಾನು ಇನ್ನೂ ಸ್ವಲ್ಪ ಇವಾಗಿರೋಷ್ಟು ಜ್ಞಾನವಾಗಿದ್ದಿದ್ರೆ ಇನ್ನೂ ಸ್ವಲ್ಪ ಬೆಟ್ರ್ ಗಾಡಿಗೆ ತೊಗೋಬೋದಾಗಿತ್ತು, ಇನ್ನೂ ಸ್ವಲ್ಪ ಬೆಟ್ರ್ ಪ್ರೈಸಲ್ಲಿ ತೊಗೋಬೋದಾಗಿತ್ತು ಅಂತ ಅನಿಸುತ್ತೆ. ಮತ್ತು ಇನ್ನೂ ಕೂಡ ಪ್ರಾಪರ್ ರೂಟಲ್ಲಿ ಬರಲಿಲ್ಲ. ಅದು ಹೆಂಗೆಂಗೋ ಒಂಥರ ತಲೆ ಬಿಸಿ ಆಗೋಯ್ತು, ಒಂಥರ ಗಾಡಿ ಥರದೇ ಒಂದು ತಲೆ ಬಿಸಿ ಆಗೋಯ್ತು. ಗಾಡಿನೂ ಚೆನ್ನಾಗಿತ್ತು, ಬಟ್ ಆ ಪ್ರೊಸೀಜರ್ ಇದೆಯಲ್ಲ, ಆ ಪ್ರೊಸೀಜರ್ ತಲೆ ಬಿಸಿ ಪ್ರೊಸೀಜರ್. ಅದಾದಮೇಲೆ ನಾನು ಏನು ಮಾಡಿದೆ, ಇನ್ನೊಬ್ಬರಿಗೆ ವಹಿಸ್ಬಿಟ್ಟೆ. ಅದೆಲ್ಲ ಈಸಿಯಾಗಿ. ಸೊ ಅದೇನಾಯಿತು, ನನಗೆ ಸ್ವಲ್ಪ ಈಸಿ ಆಯಿತು. ಅವ್ರಿಗೇನು ಬೇಕೋ ಅದು ಫೀಸ್ ಕೊಟ್ಬಿಟ್ಟೆ, ನನಗೆ ಸ್ವಲ್ಪ ಫೀಸ್ ಆಗೋದು. ನನಗೇನು ಬೇಕೋ ಅದೆಲ್ಲ ಅವರೆಲ್ಲ ಹೇಳ್ತೀರೋ ಎಲ್ಲ ಕೊಡಿಸ್ತಿದ್ದೆ. ಅದು ಎಷ್ಟೋ ದಿವಸ ಎಲ್ಲ ಆದಮೇಲೆ ಆ ವ್ಯಕ್ತಿನ ನಾನೆಲ್ಲ ತಿಳ್ಕೊಳ್ಳೋಕೆ ಶುರು ಮಾಡಿ, ನಂಗೆ ಇಂಟ್ರೆಸ್ಟಿಂಗ್ ಅನಿಸ್ತು, ಹಾಬಿ ಅನ್ನಿಸ್ತು. ಅದು ನನಗೆ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿ ಈಗ ನಾನು ಅವನ ಥರನೇ ಅವ್ನಿಗಿಂತ ಜಾಸ್ತಿನೇ ಹೋಗಿದ್ದೀನಿ. ಸೊ ಹಂಗಾಗಿ ಹೋಗಿದೆ. ಸೊ ಅದಕ್ಕೋಸ್ಕರ ಈ ಸಲ ಯಾರನ್ನ ಹೋಗ್ತಿದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ. 12 ಡಿಗ್ರಿ ಎಷ್ಟು ಚಳಿ ಇದೆ, ಭಯಂಕರ ಇದೆ ಚಳಿ ಮಾತ್ರ. 12ಕ್ಕಿಂತ ಕಮ್ಮಿ. ನಾನು ಅಲ್ಲಿ ಹೋದಾಗ ಅದೇ ದೌಲನ್ನ ಕೌನ್ ಅಂತಿದೆ, ಆ ದೌಲನ್ನ ಕೌನ್ ಹತ್ರ ಹೋದಷ್ಟೊತ್ತಿಗೆ 6 ಗಂಟೆನೂ ಆಗಿತ್ತು. ಅವಾಗಲೇ 12 ಡಿಗ್ರಿ ಇತ್ತು ಅಲ್ಲಿ. ಅದಕ್ಕಿಂತ ಮುಂಚೆ ಹೋಗಿದ್ರೆ ಗೋವಿಂದ ಆಗಿಬಿಟ್ಟಿದ್ದೇನೋ. ಅಷ್ಟು ಸಿಕ್ಕಾಪಟ್ಟೆ ಚಳಿ ಇದೆ. ಬಟ್ 2 ದಿವಸ ಅದು ಅಡ್ಜಸ್ಟ್ ಆಗೋರ್ಗೂ ಅಷ್ಟೇ, ಆಮೇಲೆ ಮಜಾ ಇರ್ತದೆ. ಸೊ ನಂಗೆ ಅನಿಸುತ್ತೆ ಇದಿಷ್ಟೇ ಅಂತ ಅನಿಸುತ್ತೆ. ಸೊ ನೀವು ಇದು ಒಳ್ಳೆ ಟೈಮ್. ಸೊ ಮಿಸ್ ಮಾಡ್ಕೊಳ್ಕೊಬೇಡಿ, ಬಿಡೋಕ್ಕೋಗ್ಬೇಡಿ. ಥ್ಯಾಂಕ್ ಯು ಸೊ ಮಚ್.